ಇದೇ ಗೋವಾದಲ್ಲಿ ಅತಿ ದೊಡ್ಡ ಬ್ರಿಡ್ಜು, ಅದಲ್ ಸೇತುವೆ ಬ್ರಿಡ್ಜು. ಫುಲ್ಲು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗೋಕೆ ಇದೆ. ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ನೀವು ನೋಡ್ತಾ ಇರ್ಬೋದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ರಿ ಎಲ್ಲ ಮೀನ್ ಹಿಡಿಯೋರು ಹೆಂಗವ್ರಿ ಇಲ್ಲಿ. ಈ ಮೂಲ ದೇವಸ್ಥಾನದ ವಿಗ್ರಹ ಏನಿದೆ, ಈ ಮೂಲವನ್ನು ತಂದು ಈ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಮಂಗೇಶಿ ಟೆಂಪಲ್ನ 2 ಸಲ ಮರಾಠರ ಪೇಶ್ವೆಗಳು ಪುನರುತ್ಥಾನ ಮಾಡ್ತಾರೆ. ನಂತರ ಇದು ಪೋರ್ಚುಗೀಸರ ಆಳ್ವಿಕೆಗೆ ಒಳಪಟ್ಟು ಇದನ್ನು ಧ್ವಂಸ ಮಾಡಲಿಕ್ಕೆಲ್ಲನೂ ಪ್ರಯತ್ನ ಪಡ್ತಾರೆ. ಆದರೆ ಕೊನೆಗೆ ಒಳಗಡೆ ಯಾವುದೇ ರೀತಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ. ನಮಸ್ಕಾರ ಕರ್ನಾಟಕ. ಗೋವಾ ಸೀರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ರಾತ್ರಿ ಫುಲ್ ಕೆಸಿನೋನಲ್ಲಿ ಎಂಜಾಯ್ ಮಾಡಿಕೊಂಡು ರಾತ್ರಿ ಬಂದು ಮಲಗಿ ಇವಾಗ ಎದ್ದಿದ್ದೀವಿ. ಇವಾಗ ಟೈಮು 12 ಗಂಟೆ. ಸೊ ಇವಾಗ ಎಲ್ಲರೂ ಎದ್ದು ಬಾಯ್ಸ್ ಎಲ್ಲರೂ ರೆಡಿಯಾಗಿದ್ದಾರೆ. ಇವಾಗ ಟಿಫನ್ ತಿನ್ನೋಕ್ಕೆ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ. ಟಿಫನ್ ತಿಂದ್ಕೊಂಡು ನೋಡೋಣ ಯಾವ್ಯಾವ ಪ್ಲೇಸು ಕವರ್ ಮಾಡ್ಬೋದು ಇವತ್ತು ಅಂತ. ಪ್ರತಿಯೊಂದು ಪ್ಲೇಸ್ನ ಕರೆಕ್ಟಾಗಿ ಫುಲ್ಲು ಡೀಟೇಲ್ಸಿಂದ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಿದ್ದಂಗೆ ಪೂರ್ತಿ ನೋಡ್ಬೋದು. ಎಲ್ಲರೂ ಟಿಫನ್ ಮಾಡ್ತಾಯಿದ್ದೀವಿ. ಈಗ ಟಿಫನ್ ಮಾಡಿ ಹೊರಡಬೇಕು. ಬನ್ನಿ ನಾವು ಟಿಫನ್ ಮಾಡೋಣ. ಚೆನ್ನಾಗಿದೆ ಇಡ್ಲಿ ಟೇಸ್ಟು. ಗುರು, ಇವಾಗ ನಾವು ರೂಮ್ ಬಿಟ್ಬಿಟ್ಟು ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಿರೋಂಥ ಪ್ಲೇಸು ಮಂಗೇಶಿ ಟೆಂಪಲು. ಇದೊಂದು ಶಿವನ ಟೆಂಪಲ್ ಆಗಿದೆ. ಗೋವಾದಲ್ಲಿ ಅತಿ ಹೆಚ್ಚು ಜನರು ಯಾರಾದರೂ ವಿಸಿಟರ್ಸು ಅಲ್ಲಿಗೆ ಅತಿ ಹೆಚ್ಚು ದೇವಸ್ಥಾನಕ್ಕೆ ಭೇಟಿ ನೀಡುವಂಥ ಒಂದು ಪ್ಲೇಸು ಈ ಮಂಗೇಶಿ ಟೆಂಪಲ್ಲು. ಈ ಮಂಗೇಶಿ ಟೆಂಪಲ್ಲು ಪಣಜಿಯಿಂದ 21 ಕಿಲೋಮೀಟರ್ ಇದೆ. ಆಗ ನಾಗೋಶಿ ಅಂತ ಊರಿಗೆ ತುಂಬ ಹತ್ರ ಇದೆ. ನಾವು ನಮ್ಮ ರೂಮಿಂದ ಇದು 18 ಕಿಲೋಮೀಟರ್ಸ್ ಆಗುತ್ತೆ. ಇದೇ ಗೋವಾದಲ್ಲಿ ಅತಿ ದೊಡ್ಡ ಬ್ರಿಡ್ಜು, ಅದಲ್ ಸೇತುವೆ ಬ್ರಿಡ್ಜು. ಸೊ ನಾವು ರಾತ್ರಿ ಹೋಗಿದ್ದು ಅಲ್ಲಿದ್ದಾವೆ ನೋಡಿ. ಡೆಲ್ಟಿನ್ ಜಾಕು, ಮೆಜೆಸ್ಟಿಕ್ ಪ್ರೈಡು, ಬಿಗ್ ಡ್ಯಾಡಿ ಎಲ್ಲನೂ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದೇ ಅಟಲ್ ಸೇತುವೆ. ಸೊ ಇದು ಮಾಂಡವಿ ರಿವರ್. ಏನು ಸಖತ್ತಾಗಿದೆ. ಸೂಪರ್ ಆಗಿದೆ ಗುರು. ಹಾಯ್ ಅಂಕಲ್, ಹಾಯ್ ಮಾಡ್ತವ್ರೆ ನಮಗೆ. ಅವ್ರಿಗಿರೋ ಕ್ರೇಜು ಕೆಲವರಿಗಿರಲ್ಲ. ಹಾಯ್ ಮಾಡ್ತವ್ರೆ. ಆದರೂ ಎಷ್ಟು ಹೈಟಲ್ಲಿದೆ ಈ ಬ್ರಿಡ್ಜು ಅಂದರೆ ಸೂಪರಾಗಿ ಕಟ್ಟವ್ರೆ. ಕೆಳಗಡೆ 2 ಬ್ರಿಡ್ಜ್ ಇದಾವೆ, ಹಳೇ ಕಾಲದ್ದು ಬ್ರಿಡ್ಜ್ಗಳು. ಗುರು ಹೋಗೋದಿರ್ಲಿ, ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ ಆಗೋಗ್ಬಿಟ್ಟೈತೆ. ಅಪ್ಪ ಇವಾಗಾದರೂ ಒಂಚೂರು ಬಿಸಿಲು ಥರ ಬರ್ತಾ ಇದೆ. ನೆನ್ನೆ ಅಂತೂ ದಬ್ಬ ಮಳೆ ಬಂದಿರೋದಕ್ಕೂ ಅದಕ್ಕೂ ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿತ್ತು. ಇವಾಗ ನೋಡಿ ಒಂಚೂರು ಬಿಸಿಲು ಕಾಣಿಸ್ತಾ ಇದೆ, ಮೋಡಗಳೆಲ್ಲ ಚಿದ್ರಿದೆ. ಆರಾಮಾಗಿ ಹೋಗ್ತಾ ಇದೀವಿ ಪೀಸಾಗಿ. ಒಳಗಡೆ AC ಹಾಕ್ಕೊಂಡು ಆಚೆ ಪೀಸಾಗಿ ಹೋಗ್ತಾ ಇದ್ದೀವಿ. ಇದೊಂದು ಬೇಡ್ಕೊಂಡಿದ್ದು, ಅದು ಹೆಂಗೋ ಒಂಚೂರು ಹಿಂಗೆ ಎದ್ಬಿಟ್ರೆ ಕ್ಲೈಮೇಟ್ ಮಾತ್ರ ಸೂಪರಾಗಿರುತ್ತೆ. ದಾರಿಲಿ ನಾವು ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಓಲ್ಡ್ ಗೋವಾ ಚರ್ಚು ಮೇಲ್ಗಡೆಗೆ. ಶ್ರೀ ಕವಲೆ ಮಠದ ಶ್ರೀಮತ್ ಸ್ವಾಮೀಜಿಯವರು ಈ ಮಂಗೇಶಿ ಮಠನ ಆಧ್ಯಾತ್ಮಿಕ ಒಂದು ಸ್ಥಳವಾಗಿ ಸ್ಥಾಪನೆ ಮಾಡಿದ್ದಾರೆ. ಗುರು, ಫೈನಲಿ ನಾವು ಮಂಗೇಶಿ ಟೆಂಪಲ್ಗೆ ಬಂದಿದ್ದೀವಿ. ಬಾಯ್ಸ್ ಎಲ್ಲರೂ ಮುಂದೆ ಹೋಗ್ತವ್ರೆ. ಎಷ್ಟೊಂದು ಜನ ಬಂದಿದ್ದಾರೆ ನೋಡ್ಬೋದು ನೀವು. ನೋಡಿ ಎಷ್ಟೊಂದು ಕಾರ್ಗಳು, ಎಷ್ಟೊಂದು ಆ ಕಡೆ ಫುಲ್ಲು
ದೊಡ್ಡ ದೊಡ್ಡ ಬಸ್ಗಳೆಲ್ಲ ಬಂದಿದ್ದಾವೆ. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಭೇಟಿ ಕೊಡ್ತಾರೆ. ಇಷ್ಟು ಪೋರ್ಚುಗೀಸರ, ಡಚ್ಚರ, ಎಷ್ಟೊಂದು ಜನರ ಆಳ್ವಿಕೆ ಇಲ್ಲಿ ಇದ್ರೂ ಈ ಟೆಂಪಲ್ನ ಹೆಂಗೆ ಕಾಪಾಡ್ಕೊಂಡು ಬಂದವ್ರೆ ಅನ್ನೋದಕ್ಕೆ ಒಂದೊಳ್ಳೆ ಪುರಾವೆ. ನಿಜವಾಗ್ಲೂ ನಾವು ನಮ್ಮ ದೇವಸ್ಥಾನಗಳಿಗೆ ಹೋಗಬೇಕು. ಸ್ವಲ್ಪ ದೂರ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಂತೆ. ಇಲ್ಲಿಂದ ಒಂದು 500 ಮೀಟ್ರು ನಡ್ಕೊಂಡು ಹೋದರೆ ಟೆಂಪಲ್ ಸಿಗುತ್ತೆ. ಫುಲ್ಲು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗೋಕ್ಕೆ ಇದೆ. 350ಗೆ ಒಳ್ಳೊಳ್ಳೆ ಶರ್ಟು, ಮ್ಯಾಚಿಂಗ್ ಚಡ್ಡಿಗಳೆಲ್ಲ ಸಿಗ್ತವೆ, ತಗೋಬೋದು ಆರಾಮಾಗಿ. ಗಾಡಿ ಪಾರ್ಕ್ ಮಾಡ್ತೀವಲ್ಲ ಅಲ್ಲಿಂದ ಒಂದು 3 ಮಿನಿಟ್ಸ್ ವಾಕ್ ಅಷ್ಟೇ. ಸ್ವಲ್ಪ ದೂರ ಬಂದರೆ ನಮಗೆ ಮಂಗೇಶಿ ಟೆಂಪಲ್ ಕಾಣುತ್ತೆ. ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ತುಂಬ ಶಾಪ್ಸ್ಗಳೆಲ್ಲ ಜಾಸ್ತಿ ಇದ್ದಾವೆ. ನೀವು ನೋಡ್ಬೋದು ಮುಂದೆ ಮಂಗೇಶಿ ಟೆಂಪಲ್ ಇದೆ. ಲೆಫ್ಟ್ ಸೈಡ್ಗೆ ತೋಟ ಗೀಟ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಪಕ್ಕದಲ್ಲಿ ಹೂವು ಕೊಡೋಕ್ಕೆ, ಹೂವು ದೇವ್ರಿಗೆ, ಹೂವು, ಹಣ್ಣು ಕಾಯಿ ಎಲ್ಲನೂ ಮಾರ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮಂಗೇಶಿ ಟೆಂಪಲ್. ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಅದು ತಗೊಳ್ಳಿ 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 ಅಂತ ಎಲ್ಲ ಮುತ್ತು ಬಿಡ್ತಾರೆ ಇಲ್ಲಿ. ಮುಂದೆ ಕಾಣಿಸ್ತಾ ಇರೋದೆ ಮಂಗೇಶಿ ಟೆಂಪಲ್ಲು. ಲೆಫ್ಟ್ ಸೈಡ್ಗೆ ಒಂದು ಕೊಳ ಕೂಡ ಇದೆ, ಕಲ್ಯಾಣಿ. ಸೊ ನಮಗೆ ಅಲೋ ಇಲ್ಲ ಅಂತ ಅನಿಸುತ್ತೆ. ನೋಡೋಣ ಮುಂದೆ ಏನಾದರೂ ಹೋಗಿ. ನಾವೆಲ್ಲರೂ ಚಡ್ಡಿ ಹಾಕ್ಕೊಂಡು ಬಂದುಬಿಟ್ಟಿದ್ದೀವಿ. ಚಡ್ಡಿ ಶಾರ್ಟ್ಸು ಪ್ರತಿಯೊಬ್ಬರೂ ನೋಡ್ಬೋದು ನೀವು. ಆದರೆ ಇಲ್ಲಿಗೆ ಬರಬೇಕು ಅಂದರೆ ಇಲ್ಲಿ ಪಂಚೆ ಮಾತ್ರ ಅಲೋ ಅಂತೆ. ನೀವು ಯಾರಾದರೂ ಬರಬೇಕಾದ್ರೆ ಒಂದು ಪಂಚೆನ ತೊಗೊಂಡು ಬಂದರೆ ಒಳ್ಳೆಯದು. ಇಲ್ಲಿ ಪಂಚೆಗಳನ್ನ ಕೊಡ್ತಾರೆ. ನಾವೇನಾದರೂ ತಂದಿಲ್ಲ ಅಂದರೆ ಇದು ಒಂದು ಪಂಚೆನ 3 ಪಂಚೆ ಮಾಡಿಬಿಟ್ಟು ಕೊಟ್ಟವ್ರೆ. ಒಬ್ಬರಿಗೆ 10 ರೂಪಾಯಿ ಅಂತೆ. ಸೊ ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ದರ್ಶನ ಮಾಡ್ಕೊಬರ್ಬೋದು. ನನ್ನ ಪಂಚೆ ಇದು ನೋಡ್ಬೋದು ನೀವು, ಹಿಂಗೆ ಎತ್ತಿ ಕಟ್ಕೋಬೋದು, ಹಂಗೈತೆ ನೋಡಿ ಗುರು. ಒಂಥರ ಆದರೂ ಚೆನ್ನಾಗಿದೆ ಇದು ಒಂಥರ. ಇಲ್ಲಿ ನೋಡ್ರಿ ಎಲ್ಲ ಮೀನು ಹಿಡಿಯೋರು ಹೆಂಗವ್ರಿ ಇಲ್ಲಿ. ಎಲ್ಲ ಬಾಯ್ಸು ಫೋಟೋಗೆ ನಿಂತ್ಕೊಂಡವ್ರೆ, ನೋಡ್ಬೋದು ನೀವು. ಯಾಕೋ ಅಂಬ ಬಂದೇನೋ ಹಿಂಗೆ ಅಂತ ಇದೆ ನಮ್ಮ ಹತ್ರ. ನೀವು ನೋಡ್ಬೋದು, ನೀವೇನಾದರೂ ಚಪ್ಪಲ್ ಅಥವಾ ಶೂನ ಬಿಡಬೇಕು ಅಂದರೆ ಕೆಳಗಡೆನೆ ಬಿಡೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಬಂದರೆ ಈ ಚಪ್ಪಲ್ ಸ್ಟ್ಯಾಂಡ್ ಥರ ಈ ರೀತಿ ಇದೆ. ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಂಟ್ರೆನ್ಸಲ್ಲೇ ಗೋಪುರ ಕಾಣುತ್ತೆ, ಹಂಗೆ ಹಿಂದಕ್ಕೆ ದೇವಸ್ಥಾನ ಕಾಣ್ತಾ ಇದೆ. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಎಂಟ್ರೆನ್ಸಲ್ಲೇ ಒಂಥರ ಗುಡ್ ವೈಬ್. ನೀವು ನೋಡ್ತಾ ಇರ್ಬೋದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಪಬ್ಲಿಕ್ಕಿಗೆ ಅಲೋ ಮಾಡಿಲ್ಲ ಅಂತ ಅನಿಸುತ್ತೆ. ಅಲೋ ಮಾಡದೇ ಇರೋದೇ ಒಳ್ಳೇದಾಯಿತು. ಇಲ್ಲ ಅಂದರೆ ಎಲ್ಲರೂ ಚಡ್ಡಿ ಬಟ್ಟೆ ಎಲ್ಲ ಬಿಸಿಬಿಟ್ಟು ಅಲ್ಲೇ ಬಿಸಾಕಿ ಹೋಗ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ಮಾತ್ರ. ಸೊ ಹೈಲೈಟ್ ಅಂತಲೇ ಹೇಳ್ಬೋದು. ಎಂಟ್ರಿ ಆಗಿದ ತಕ್ಷಣ ಫಸ್ಟಿಗೆ ನಮಗೆ ನೀವು ನೋಡ್ಬೋದು ದೇವಸ್ಥಾನ ಇದೆ ಒಂದು ಚಿಕ್ಕದು, ಕಾಲಭೈರವೇಶ್ವರನ ದೇವಸ್ಥಾನ. ಚೆನ್ನಾಗಿದೆ, ಆದರೆ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ, ಇಷ್ಟಿದೆ. ಹಿಂಗೆ ತಿರುಗಿದ್ರೆ ದೇವಸ್ಥಾನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಎಷ್ಟೊಂದು ಜನ ಆಲ್ರೆಡಿ ಹೋಗಿ ಬಂದಿದ್ದಾರೆ. ನೋಡ್ತಾ ಇದ್ದೀರಾ, ಇದೇ ಮಂಗೇಶಿ ಟೆಂಪಲ್ಲು. ಇದು ಗೊಮ್ಮಟ ಥರ ಇದೆ ಈಚೆ. ಮಂಗೇಶಿ ಟೆಂಪಲ್ ಎಂಟ್ರೆನ್ಸ್. ದೇವಸ್ಥಾನ ಒಳಗಡೆ ಯಾವುದೇ ರೀತಿ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಲೋ ಇಲ್ಲ. ಒಳಗಡೆ ಹೋಗಿ ನಾನು ಯಾವ ರೀತಿ ಇದೆ ಅಂತ ಹೇಳ್ತೀನಿ ನಿಮಗೆ. ಸೊ ಒಳಗಡೆ ಯಾವ್ಯಾವ ರೀತಿ ದೇವರಿದೆ ಅಂತ ಫೋಟೋಸ್ ಕೂಡ ಹಾಕ್ತೀನಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸರೌಂಡಿಂಗ್ ಅಂತ. ಸುತ್ತಮುತ್ತ ತುಂಬ ಸ್ಪೇಸ್ ಇದೆ, ಆರಾಮಾಗಿ ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ಬರೋಣ.
ಇವಾಗ ನಮ್ಮ ಸೈಡು ಮಹದೇಶ್ವರ ಅಂತ ಶಿವನ ಒಂದು ರೂಪ ತಾಳಿ ಇರುವ ಒಂದು ದೇವಸ್ಥಾನ ಇದೆಯಲ್ಲ ಮಲೆ ಮಹದೇಶ್ವರದಲ್ಲಿ, ಆ ಥರ ಇಲ್ಲಿ ಗೋವಾದಲ್ಲಿ ಮಂಗೇಶ ಅನ್ನೋ ದೇವರು ಶಿವನ ಅವತಾರಿಯಾಗಿ ಈ ಸ್ಥಳದಲ್ಲಿ ನೆಲೆಗೊಂಡಿದ್ದಾರೆ ಅಂತ ಈ ಗೋವಾ ಜನರು ನಂಬ್ತಾರೆ. ನೋಡ್ಬೋದು ಮುಂದೆ ಒಂದು ದೊಡ್ಡ ಗುಮ್ಮಟ ಥರ ಇದೆ. ಒಳಗಡೆ ಫೋಟೋಗ್ರಫಿ ನಾಟ್ ಅಲೌಡು. ಸೊ ಈಚೆ ಕಡೆ ಮಾತ್ರ ನಾವು ಏನಾದರೂ ತೊಗೋಬೇಕು. ಒಳಗಡೆ ಏನಾದರೂ ಇಮೇಜಸ್ ಸಿಕ್ಕಿದ್ರೆ ನಾನು ಹಾಕ್ತೀನಿ. ನೋಡ್ಬೋದು ಗರ್ಭಗುಡಿ ತುಂಬ ದೂರ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಮೂರ್ತಿ ನೋಡ್ತಾ ಇದ್ದರೆ ನಿಜವಾಗ್ಲೂ ನಂಗೆ ಮಹದೇಶ್ವರನೇ ನೆನಪಾಗ್ತಾಯಿದ್ರು. ಅದೇ ರೀತಿ ಶಿವನ ಅವತಾರಿಯಾದ ಮಂಗೇಶಿಯವರು ಇಲ್ಲಿ ನೆಲೆಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಒಂಥರ ವೈಬ್ರೇಷನು. ಒಳಗಡೆ ನಿಜವಾಗ್ಲೂ ಫೋಟೋ ವೀಡಿಯೋಗ್ರಫಿ ತೆಗಿಯೋಕ್ಕಾಗಲಿಲ್ಲ, ಈ ಕಡೆ ಬಂದು ತೆಗ್ದಿದ್ದೀನಿ. ಸೊ ಇವಾಗ ನೋಡಿಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ಪೀಸ್ಫುಲ್ ಸರೌಂಡಿಂಗ್ ಇರೋವಂಥ ಒಂದು ದೇವಸ್ಥಾನ. ನಿಜವಾಗ್ಲೂ ಗೋವಾದಲ್ಲಿ ಈ ದೇವಸ್ಥಾನನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದು ಸತಿ ನೀವು ಕೂಡ ವಿಸಿಟ್ ಮಾಡಿ. ಇಲ್ಲಿನ ಈ ಮಂಗೇಶ್ವರ ಟೆಂಪಲ್ ಏನಿದೆ, ಈ ಮಂಗೇಶಿ ಅನ್ನೋ ಗ್ರಾಮದಲ್ಲಿ ಇದು ಕುಶಸ್ಥಳಿ ಅನ್ನೋದಲ್ಲಿ ಮೂಲ ಸ್ಥಾನ ಇರುತ್ತೆ. ನಂತರ 1560ರಲ್ಲಿ ಈ ಕುಶಸ್ಥಳಿನ ಪೋರ್ಚುಗೀಸರು ವಶಪಡಿಸಿಕೊಂಡು ತಮ್ಮ ಮತನವನ್ನು ತುಂಬ ಪ್ರಚಾರ ಮಾಡಬೇಕಾದ್ರೆ ಅಲ್ಲಿಂದ ಈ ಮೂಲ ದೇವಸ್ಥಾನದ ವಿಗ್ರಹ ಏನಿದೆ, ಈ ಮೂಲವನ್ನು ತಂದು ಈ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಸ್ಥಾಪನೆ ಮಾಡಿ ಅಲ್ಲಿಂದ ಈಚೆಗೆ ಎಷ್ಟೋ ದಾಳಿಗಳು ಆದ್ರೂ ಇಲ್ಲಿವರೆಗೂ ಇದು ಸರ್ವೈವ್ ಆಗ್ತಾ ಬಂದಿದೆ. 2 ಸರಿ ಮರಾಠರ ಪೇಶ್ವೆಗಳಿಂದ ಈ ದೇವಸ್ಥಾನ ದಾಳಿಗೊಳಗಾದ ಈ ದೇವಸ್ಥಾನನ ಪುನರುತ್ಥಾನ ಮಾಡ್ತಾರೆ. ಇಲ್ಲಿ ನೋಡ್ಬೋದು, ಇದು ದೇವಸ್ಥಾನದ ಹಿಂಭಾಗ. ಈ ದೇವಸ್ಥಾನನ ಹಿಂದೆಗಡೆ ಇಲ್ಲಿ ಯಾರ್ದೋ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಯಾರ್ದು ಅಂತ ಗೊತ್ತಿಲ್ಲ, ಅದು ಹಿಂದಿಲಿ ಬರೆದಿದ್ದಾರೆ, ನೋಡೋಣ. ಹಿಂದೆ ಇಲ್ಲಿ ಯಾರ್ದೋ ಒಬ್ಬರು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ತಾಯಿದು ವಿಗ್ರಹ ಇದೆ, ಮತ್ತು ಪಕ್ಕದಲ್ಲಿ ಇನ್ನೊಂದೇನೋ ಒಂದಿದೆ, ಅದು ನನಗೂ ಗೊತ್ತಿಲ್ಲ, ನೋಡೋಣ. ಒಂಥರ ತುಂಬ ಪೀಸಾಗಿದೆ ಗುರು, ಜಾಗ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನನ 1973ರಲ್ಲಿ ನೀಟಾಗಿ ಫುಲ್ಲು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಒಳಗಡೆ ಮೂರ್ತಿನ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಸೊ ಯಾವುದೇ ರಿನೋವೇಷನ್ ಆಗಲಿ ಯಾವುದೇ ರೀತಿ ಏನೂ ಮಾಡಿಲ್ಲ ಇವರು. ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ನೀವು ಕೂತ್ಕೋಬೋದು. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಮಂಗೇಶಿ ಟೆಂಪಲ್ನ 2 ಸಲ ಮರಾಠರ ಪೇಶ್ವೆಗಳು ಪುನರುತ್ಥಾನ ಮಾಡ್ತಾರೆ. ತುಂಬ ದಾಳಿಗೊಳಗಾಗಿ ನಂತರ 1763ರಲ್ಲಿ ಈ ಮಂಗೇಶನ ಅನುಯಾಯಿಯಾದ ಮರಾಠರ ಪೇಶ್ವೆಯಾದ ಶ್ರೀ ರಾಮಚಂದ್ರ ಮಲ್ಲಾರ್ ಸುಕಂತರ್ ಅನ್ನುವ ಒಬ್ಬ ಪೇಶ್ವೆ ಇದನ್ನು 1763ರಲ್ಲಿ ಪುನರುತ್ಥಾನ ಮಾಡ್ತಾರೆ. ಮತ್ತು ಈ ಜಾಗ ಪೋರ್ಚುಗೀಸರ ಆಳ್ವಿಕೆಗೆ ಹೋಗುತ್ತೆ. ನಂತರ 1890ರಲ್ಲಿ ಮತ್ತೆ ಇದನ್ನು ಮರಾಠರ ಪೇಶ್ವರು ಇದನ್ನು ಅನುಷ್ಠಾನ ಮಾಡ್ತಾರೆ. ಈ ದೇವಸ್ಥಾನದ ಕೊಡುಗೆಯಲ್ಲಿ ಮರಾಠರ ಪೇಶ್ವೆಗಳು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮರಾಠರ ಪೇಶ್ವೆ ಶ್ರೀ ರಾಮಚಂದ್ರ ಮಲ್ಲಾರ್ ಸುಕಂತರ್ ಅನ್ನೋರು ಈ ಜಾಗನ, ಈ ಗ್ರಾಮನ ಈ ದೇವಸ್ಥಾನಕ್ಕೋಸ್ಕರ ದೇಣಿಗೆ ಕೊಟ್ಟು ಈ ಗ್ರಾಮದ ಸುತ್ತಮುತ್ತ ಬರೋ ಅಂಥ ಒಂದು ಏನು ವರಮಾನ ಇದೆ, ಆ ವರಮಾನನ ಈ ದೇವಸ್ಥಾನಕ್ಕೋಸ್ಕರ ಮೀಸಲಿಡ್ತಾರೆ. ನಂತರ ಇದು ಪೋರ್ಚುಗೀಸರ ಆಳ್ವಿಕೆಗೆ ಒಳಪಟ್ಟು ಇದನ್ನು ಧ್ವಂಸ ಮಾಡಲಿಕ್ಕೆಲ್ಲನೂ ಪ್ರಯತ್ನ ಪಡ್ತಾರೆ. ಆದರೆ ಕೊನೆಗೆ ಹಿಂದೂ ರಾಜರ ಒಂದು ಆಡಳಿತಕ್ಕೂ ಬರುತ್ತೆ. ಇದು ಬಂದು ಸುಮಾರು ವರ್ಷಗಳಿಂದ ಇದು ಇಲ್ಲಿವರೆಗೂ ನಮ್ಮ ತಲೆಮಾರುವರೆಗೂ ಈ ದೇವಸ್ಥಾನ ಹೀಗೆ ತಲೆ ಎತ್ತಿ ನಿಂತಿದೆ. ಇದನ್ನು ನಾವೇನೇ ಇನ್ನು ಮುಂದಕ್ಕೂ ಇನ್ನು ತೊಗೊಂಡೋಗೋಂಥ ಕೆಲಸ ಮಾಡಬೇಕು ಅಂತ ಅಂದರೆ ನಾವು ಪ್ರತಿ ಸಲ ಬಂದಾಗೂ ಇಲ್ಲಿಗೆ ವಿಸಿಟ್ ಮಾಡ್ತಾನೆ ಇರಬೇಕು. ಒಳಗಡೆ ಯಾವುದೇ ರೀತಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ. ಸೊ
ಸೊ ಹೊರಗಡೆ ಮಾತ್ರ ನಾವೇನಾದರೂ ಇದ್ದರೆ ಶೂಟ್ ಮಾಡ್ಬೋದು. ಮತ್ತೆ ಮಳೆ ಬರೋಂಗೆ ಸ್ಟಾರ್ಟ್ ಆಗೋಗಿದೆ ಗುರು. ನಂದು ದರ್ಶನ ಎಲ್ಲ ಮುಗೀತು. ಇವಾಗ ಶೂ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಟಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಈಗ ಬಾಯ್ಸ್ ಎಲ್ಲ ಆಲ್ರೆಡಿ ಹೊರಟೋಗವ್ರೆ, ನಾನು ಒಬ್ಬನೇ ಹೋಗ್ಬೇಕಾಗಿರೋದು. ತುಂಬ ಸುಸ್ತಾಗಿ ಹೋಗಿತ್ತು ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ತಗೊಂಡೆ. ಆರಾಮಾಗಿ ಕಬ್ಬಿನ ಜ್ಯೂಸು ಕುಡಿದ್ಬಿಟ್ಟು ಒಂಥರ ಸಮಾಧಾನ ಆಯಿತು. ಈ ಕಬ್ಬಿನ ಜ್ಯೂಸು 50 ರೂಪಾಯಿ ಒಂದು ಗ್ಲಾಸು. ತುಂಬ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಆ ಟೈಮಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಗುರು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೋವಾ ಸೀರೀಸ್ನ ಮತ್ತೊಂದು ವಿಡಿಯೋ ಮುಂದೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಬ್ಬ ಹೊಸ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಲವ್ ಯು.